ನಾನು ಡಾಕ್ಟರ್ ರವಿಶಂಕರ್ ಅಂತೇಳಿ, ಬಳ್ಳಾರಿ ಸೈಕ್ಲಿಸ್ಟ್ ಮತ್ತು ರನ್ನರ್ಸ್ ಫೌಂಡೇಶನ್ನ ಅಧ್ಯಕ್ಷ. ನಿಮಗೆ ಗೊತ್ತಿರುವ ಹಾಗೆ ಆಗಸ್ಟ್ 4ನೇ ತಾರೀಕು ಬರುವ ಭಾನುವಾರ ನಾವು JSW ಸ್ಟೀಲ್ ಸಿಟಿ ರನ್ ಅನ್ನು ಆಯೋಜನೆ ಮಾಡ್ತಿದ್ದೇವೆ. ಅದನ್ನು ವಿಸ್ಡಮ್ ಲ್ಯಾಂಡ್ ಸ್ಕೂಲಿಂದ ಸ್ಟಾರ್ಟ್ ಆಗ್ತಾಯಿದೆ. ಇದರಲ್ಲಿ ಈಗ ರಿಜಿಸ್ಟ್ರೇಷನ್, ನಿಮ್ಗೆ ಗೊತ್ತಿರೋ ಹಾಗೆ ರಿಜಿಸ್ಟ್ರೇಷನ್ ಎಲ್ಲ ಕ್ಲೋಸ್ ಆಗಿದೆ. ಇದರಲ್ಲಿ 10 ಕಿಲೋಮೀಟರ್ ಓಟ, 5 ಕಿಲೋಮೀಟರ್ ಓಟ ಮತ್ತು 3 ಕಿಲೋಮೀಟರ್ ಮಜಾ ರನ್ ಇರುತ್ತದೆ. ಇದರಲ್ಲಿ 10 ಕಿಲೋಮೀಟರ್ಗೆ 500 ಜನ ರಿಜಿಸ್ಟ್ರೇಷನ್ ಆಗಿದೆ ಮತ್ತು 5 ಕಿಲೋಮೀಟರ್ ಓಟಕ್ಕೆ 3350 ಜನ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಮತ್ತು 3 ಕಿಲೋಮೀಟರ್ ಮಜಾ ರನ್ಗೆ 350 ಜನ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಟೋಟಲ್ ಆಗಿ 4200 ಚಿಲ್ಲರ ಮಂದಿ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡಿರ್ತಾರೆ. ಮತ್ತು ನಾವು ಇಡೀ ಇದು ಪ್ಯಾನ್ ಇಂಡಿಯಾ ಆಗಿ ಈವೆಂಟ್ ಆಗಿ ಆಗ್ತಾಯಿದೆ. ಇದರಲ್ಲಿ 11 ರಾಜ್ಯಗಳಿಂದ ಓಟಗಾರರು ಬರುತ್ತಿದ್ದಾರೆ. ಪಕ್ಕದ ತೆಲಂಗಾಣ, ಆಂಧ್ರ ಪ್ರದೇಶ, ಪಂಜಾಬ್, ಛತ್ತೀಸ್ಗಢ, ಮಹಾರಾಷ್ಟ್ರ ಈ ಥರ ಎಲ್ಲ ರಾಜ್ಯಗಳಿಂದ ಓಟಗಾರರು ಬರುತ್ತಿದ್ದಾರೆ. ಸೊ ಇದು ವಿಸ್ಡಮ್ ಲ್ಯಾಂಡ್ ಸ್ಕೂಲಿಂದ ಭಾನುವಾರ ಆಗಸ್ಟ್ 4ನೇ ತಾರೀಕು ಶುರುವಾಗ್ತದೆ. ನಾವು ಇದರಲ್ಲಿ ಮೊದಲನೇ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋ ಎಲ್ಲ ಪಾರ್ಟಿಸಿಪೆಂಟ್ಸು 5:30 ಬೆಳಿಗ್ಗೆ ವಿಸ್ಡಮ್ ಲ್ಯಾಂಡ್ ಸ್ಕೂಲಿಗೆ ಬರಬೇಕು. ಅಲ್ಲಿ ವಾರ್ಮಪ್ ಜುಂಬಾ ವರ್ಕೌಟ್ ಇರುತ್ತೆ. ಅದಾದಮೇಲೆ ಮೊದಲನೇದಾಗಿ 6:15 10 ಕಿಲೋಮೀಟರ್ ಓಟ ಶುರುವಾಗುತ್ತದೆ. ಸೊ 10 ಕಿಲೋಮೀಟರ್ ಓಟ ಶುರುವಾದ ನಂತರ ಒಂದು 15-20 ನಿಮಿಷ ನಂತರ 5 ಕಿಲೋಮೀಟರ್ ಓಟ, ತದನಂತರ 3 ಕಿಲೋಮೀಟರ್ ಮಜಾ ಓಟ ಇರ್ತದೆ. ಇದಕ್ಕೆ ನಾವು ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಂತ ಏನು ಹೇಳ್ತೀವಲ್ಲ, ಆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪಾರ್ಥಸಾರಥಿ ಮೈಂಟ್ರಿ ಚೇರ್ಮನ್ ಅವರು ಬರ್ತಿದ್ದಾರೆ. ಅವರು ಒಬ್ಬರು ರನ್ನರ್, ಅವರೊಬ್ಬರು ಬ್ರ್ಯಾಂಡ್ ಅಂಬಾಸಿಡರ್ ಬರ್ತಿದ್ದಾರೆ. ಮತ್ತು ನಾವು ಫಿಟ್ನೆಸ್ ಎಂಥೂಸಿಯಾಸ್ಟ್ ಆದ RK ಮೂರ್ತಿ ಅವರು ಬರ್ತಿದ್ದಾರೆ. ಅವರು ಇಡೀ ಭಾಳಷ್ಟು ಮ್ಯಾರಥಾನಲ್ಲಿ ಭಾಗವಹಿಸಿದ್ದಾರೆ ಥ್ರೂಔಟ್ ದ ವರ್ಲ್ಡ್. ಮತ್ತು ಆಮೇಲೆ ಅನ್ಶು ಪಾತಕ್ ಅಂತೇಳಿ TCS ಬ್ಯಾಂಗ್ಳೂರ್ ರನ್ನಲ್ಲಿ ವಿನ್ನರ್ ಆಗಿರುವ ಅನ್ಶು ಪಾತಕ್ ಅವರು ಅಂಬಾಸಿಡರಾಗಿ ಬರ್ತಿದ್ದಾರೆ. ಸೊ ಇವರು 3 ಅಂಬಾಸಿಡರು ಬಂದುಬಿಟ್ಟು ನಮ್ಮ ಓಟದಲ್ಲಿ ಭಾಗವಹಿಸೇ ಮಾಡ್ತಿದ್ದಾರೆ. ಅವರು ಬಂದು ನಮ್ಮ ರನ್ನರ್ಸ್ಗೆ ಸ್ಫೂರ್ತಿ ಕೊಡಲಿದ್ದಾರೆ. ಸೊ ಇದರಲ್ಲಿ ನೀವೆಲ್ಲ ಭಾಗವಹಿಸಿ ಇದೊಂದು ಕಲ್ಯಾಣ ಕರ್ನಾಟಕದ ಅತಿ ದೊಡ್ಡ ಈವೆಂಟ್ ಆಗಿ ಮಾಡಬೇಕಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಕೇಳಿಕೊಳ್ತಿದ್ದೆ. ಈಗ ನಾವು 3 ಲಕ್ಷ ಪ್ರೈಸ್ ಮನಿ ಇದೆ ಇದರಲ್ಲಿ. ಇದನ್ನು ಏಜ್ ವೈಸ್ ಮಾಡ್ತಿದ್ದೀವಿ. 15 ವರ್ಷದಿಂದ 40 ವರ್ಷ ಒಂದು ಪ್ರೈಸು, 40ರಿಂದ 50, 50ರಿಂದ 60, 60ರಿಂದ ಮೇಲ್ಪಟ್ಟವ್ರಿಗೆ ಈ ಪ್ರೈಸ್ ಕೊಡ್ತಾಯಿದ್ದೀವಿ. ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸ್ ಇರುತ್ತೆ. ಮತ್ತು 4ನೇ ಮತ್ತು 5ನೇ ಪ್ರೈಸು ಬಳ್ಳಾರಿ ಜಿಲ್ಲೆಯವ್ರಿಗೆ ಮಾತ್ರ ಕೊಡ್ತಿದ್ದೀವಿ. ಇದರಲ್ಲಿ ಮತ್ತು ಮಹಿಳೆಯರಿಗೆ ಬೇರೆ ಇದೆ ಮತ್ತು ಪುರುಷರಿಗೆ ಬೇರೆ ಇದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ, ನಾವು ಲಾಸ್ಟ್ ಟೈಮ್ ರನ್ ಮಾಡಿದಾಗ ಪಾರ್ಟಿಸಿಪೆಂಟ್ಸ್ 2500 ಇದ್ದರು. ಈಗ 4200 ಚಿಲ್ಲರೆ ಆಗಿದೆ. ಅದರಲ್ಲಿ ಮಹಿಳೆಯರು ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿದೆ. ಲಾಸ್ಟ್ ಟೈಮು 25ರಿಂದ 26% ಇತ್ತು ಮಹಿಳೆಯರ ಪಾರ್ಟಿಸಿಪೇಷನ್. ಈ ಸಾರಿ 32%ಕ್ಕೆ ಏರಿಕೆ ಆಗಿದೆ. ಸೊ ಅದೊಂದು ಒಳ್ಳೆಯ ಪಾರ್ಟ್ ಅಂತ ಹೇಳ್ಬೋದು ಈ ಈವೆಂಟಲ್ಲಿ. ಈವೆಂಟಲ್ಲಿ ಭರತ್ ರೆಡ್ಡಿ MLA ಅವರು ಗೆಸ್ಟ್ ಆಗಿ ಬರಲಿದ್ದಾರೆ. ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಬರಲಿದ್ದಾರೆ, DC ಅವರು ಬರಲಿದ್ದಾರೆ, ಅಡಿಷನಲ್ SP ಅವರು ಬರಲಿದ್ದಾರೆ. ಇದು ಮುಖ್ಯವಾಗಿ ನಾವು ಉದ್ದೇಶ ಏನಂತಂದರೆ, ನಾವು ನಮ್ಮ ಆರೋಗ್ಯ ಕಾಪಾಡ್ಕೊಳ್ಬೇಕು. ಸೊ ಈಗ ಲೈಫ್ ಸ್ಟೈಲ್ ಡಿಸೀಸಸ್ ಅಂತೇನು ಹೇಳ್ತೀವಲ್ಲ, ಡಯಾಬಿಟಿಸ್, ಸಕ್ಕರೆ ಕಾಯಿಲೆ, ಬೊಜ್ಜುತನ, ಬ್ಲಡ್ ಪ್ರೆಷರ್ ಇವೆಲ್ಲ ಭಾಳ ಜಾಸ್ತಿ ಆಗ್ತಾಯಿದೆ. ಸೊ ಈ ಲೈಫ್ ಸ್ಟೈಲ್ ಡಿಸೀಸಸನ್ನು ತಡೆಗಟ್ಕೋಬೇಕು ಅಂತಂದರೆ ನಾವು ಕೆಲವೊಂದು ಕಾರ್ಯಕ್ರಮಗಳು ಇಟ್ಕೋಬೇಕು. ಕಾರ್ಯಕ್ರಮಗಳು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡ್ಬೋದು, ಓಡೋದು, ಸೈಕ್ಲಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು, ಇವೆಲ್ಲ ಮಾಡೋದ್ರಿಂದ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ಬರದಂಗೆ ತಡೆಗಟ್ಕೋಬೋದು. ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಜನರಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸಲೇ ನಾವು ಈ ರನ್ ಮಾಡ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.